ಕೀರ್ತನೆ 107:24 ವಾಕ್ಯ. ಯೆಹೋವನ ಮಹತ್ ಕಾರ್ಯಗಳನ್ನು ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಈ 12 ಕಾರ್ಯಗಳನ್ನು ನೆನಪಲ್ಲಿಟ್ಕೊಳ್ಳಿ, ನಿಮ್ಮನ್ನು ರೂಪಿಸ್ಕೊಳ್ಳಿ. ಅದ್ಭುತಗಳು ಮಾಡೋದು ದೇವರ ಕೆಲಸ. ನಮ್ಮ ದೇವರು ಇನ್ನು ಕೆಲವರು ತಲೆ ಕೆಳಗಡೆ ಹಾಕೊಂಡು ಬುಕ್ ನೋಡ್ತಾರೆ. ನಮ್ಮ ದೇವರು ಅದ್ಭುತಗಳನ್ನ ಮಾಡೋದಕ್ಕೆ ನಮ್ಮ ದೇವರನ್ನ ಬಿಟ್ರೆ ಯಾರು ಹೇಳ್ತಾರೆ ಮಾಡಿದ್ದಾರೆ ಅಂತ, ಆದರೆ ನಮ್ಮ ದೇವರು ಮಾಡಿದಂಥ ಅದ್ಭುತಗಳು ಹೊಸ ಒಡಂಬಡಿಕೆಯಲ್ಲಿ ಶಿಷ್ಯರು ಅಲೆಗಳಿಗೂ ಬಿರುಗಾಳಿಗೂ ಸಿಕ್ಕಾಕೊಂಡು ತವಕ ಕಷ್ಟಪಡುವಾಗ ಯೇಸು ಸಮುದ್ರದ ಮೇಲೆ ನಡೆದುಕೊಂಡು ಹೋದನು. ಅರ್ಥ ಆಗ್ಲಿಲ್ಲ ಅಲ್ರಿ ನಿಮಗೆ? ನೀವು ಹಿಂಗೂ ಕೂತಿದ್ದೀರಿ. ಸತ್ಯವೇದನೆ ಅದ್ಭುತಗಳ ಪುಸ್ತಕ. ಆದ್ರೆ ನಾವು ಕೆಲವು ಸರಿ ಮರ್ತು ಬಿಡ್ತೀವಿ. ದೇವರು ಹೊಸ ವರ್ಷ ವಾಗ್ದಾನ ಮಾಡಿದ್ದಾನೆ. ಜಲಗಾಧ ಅಂದ್ರೇನು? ಆಳವಾದ ಅದ್ಭುತಗಳು. ಇದುವರೆಗೂ ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ನೋಡಿರ್ಬೋದು. ಆದರೆ ಈ ವರ್ಷ ಮೊದಲುಗೊಂಡು ಮುಂದಕ್ಕೆ ನೀವು ಮಾತಾಡಬೇಕು. ಆಳವಾದ ಅದ್ಭುತಗಳು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವನದಲ್ಲಿ. ಇದು ದೇವ್ರ ವಾಕ್ಯ ರೀ. ನಾವು ಸೇವಕರು ದೇವ್ರ ವಾಕ್ಯನ ತಂದು ಬೋಧಿಸಿದ್ರೆ ಇದು ನೆರವೇರುವ ವಾಕ್ಯ. ಇದರಲ್ಲಿ ಜೀವ ಇದೆ, ಇದರಲ್ಲಿ ಸತ್ಯ ಇದೆ, ಇದು ನಡೆಯುವಂಥದ್ದು. ಇದು ನಡಿಬೇಕಾದ್ರೆ ಈಗೋ ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. ನಿಮ್ಮನ್ನ ಸಿದ್ಧ ಮಾಡ್ಕೊಳ್ಳಿ, ನಿಮ್ಮನ್ನು ರೂಪಿಸ್ಕೊಳ್ಳಿ, ನಿಮ್ಮನ್ನು ಸರಿ ಮಾಡ್ಕೊಳ್ಳಿ. ಈ ವಾಕ್ಯಗಳನ್ನ ಹೇಳಿ ಅದ್ಭುತಗಳನ್ನ ಮಾಡ್ತೀಯಪ್ಪ. ನಂಬಿಕೆನ ಹೇಳಿ. ನೀವು ನಂಬಿಕೆನ ಹೇಳ್ತಾನೆ ಅದ್ಭುತ ನೋಡ್ತೀನಪ್ಪ. ಇದುವರೆಗೂ ನಡೆಯದೇ ಇರುವುದು, ಇದುವರೆಗೂ ನೋಡದೇ ಇರುವುದು ನೀವು ಹೇಳಬೇಕು. ನಿಮ್ಮ ಪ್ರಾರ್ಥನೆ ಕೋಣೆಗಳಲ್ಲಿ ನೀವು ನಂಬಿಕೆನ ಮಾತಾಡಬೇಕು. ಇದುವರೆಗೂ ನೋಡ್ಲಿಲ್ಲ, ನಾನು ನೋಡ್ತೀನಿ ಈ ವರ್ಷ. ನೀನು ಮಾತಾಡಿದೆಯಾ ಏಸಪ್ಪ? ಇದು ನಿನ್ನ ವಾಕ್ಯ. ಹಿಂಗೆ ಹೇಳ್ಬೇಕು, ಇದು ನಿನ್ನ ವಾಕ್ಯ. ಇದು ಮನುಷ್ಯನು ಕೊಟ್ಟಿದ ವಾಕ್ಯ ಅಲ್ಲ, ಇದು ನಿನ್ನ ವಾಕ್ಯ. ನನಗೆ ನೇರವಾಗಿ ಬಂದಿದೆ. ನನ್ನ ಜೀವನದಲ್ಲಿ ಆಳವಾದ, ನನ್ನ ಮಕ್ಕಳ ಜೀವನದಲ್ಲಿ ನೀವು ಹೇಳಬೇಕು. ನನ್ನ ಕುಟುಂಬದಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ವಿದ್ಯಾಭ್ಯಾಸ ಏನೆಲ್ಲ ಮಾಡ್ತಾ ಇದ್ದೀರೋ ಅದಕ್ಕಿಂತ ಮೇಲೆ ಅದ್ಭುತಗಳು ನಡೆಯುತ್ತೆ. ನೀವು ಮಾತಾಡಿ ನೋಡಿ, ಕಾರ್ಯರೂಪಕ್ಕೆ ಬಂದ್ಬಿಡುತ್ತೆ. ನೀವು ವರ್ಷನ ಸುಮ್ಮನೆ ಮುಗಿಸೋದಿಲ್ಲ. ನೀವು ಆಮೇಲೆ ಸ್ವಲ್ಪ ಜೋರಾಗಿ ಹೇಳಿದ್ರೆ ನನಗೆ ಸ್ವಲ್ಪ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಎರಡನೇ ಆಶೀರ್ವಾದ ಹೇಳಿದೆ. ಅದೇ ಅಧ್ಯಾಯದ 38ನೇ ವಾಕ್ಯ. ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ, ಸಭೆನ ಹಿಂಗೆ ಓದಬೇಕು. ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು. ಕೆಳಗಡೆ ವಾಕ್ಯ ಹೇಳುತ್ತದೆ, ಅವರಿಗೆ ದನ ಕುರಿಗಳು ಏನು ಕಡಿಮೆ ಆಗ್ಲಿಲ್ಲ ಅಂತೆ. ಯಾರಿಗೆ? ಇಸ್ರಾಯೇಲರಿಗೆ. ನಾವು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ. ಯಾಕೆ? ಅವ್ರಿಗೆ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವ ಭಾಗ್ಯ ಸಿಗ್ಲಿಲ್ಲ. ನಿನಗೂ ನನಗೂ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವ ಭಾಗ್ಯ ಸಿಕ್ಕಿದೆ. ನಮಗೂ ಈ ಆಶೀರ್ವಾದ ಅಂದ್ರೆ ಅದನ್ನು ಆಶೀರ್ವದಿಸಿದ್ರೇನೆ. ಆತನು ಆಶೀರ್ವದಿಸಿದ್ದರಿಂದ ಆತನ ಆಶೀರ್ವದಿಸಬೇಕು. ನಮ್ಮ ಮನೇನ ಆಶೀರ್ವದಿಸಬೇಕು, ನಮ್ಮ ಸಭೆನ ಆಶೀರ್ವದಿಸಬೇಕು, ನಮ್ಮ ಮಾಡೋ ಎಲ್ಲವನ್ನೂ ಪರಲೋಕದ ದೇವರು ಆಶೀರ್ವದಿಸಬೇಕು. ಆಶೀರ್ವದಿಸಬೇಕಾದ್ರೆ ನಾನು ಮಾತಾಡ್ತಾರೋ ಎಲ್ಲ ಕಾರ್ಯಗಳು ನೀವು ರೂಪಿಸ್ಕೊಂಡು ಅದರ ಥರ ಬದಲಾಗಬೇಕು. ನೀವು ಬದಲಾಗಿ ನೀವು ಹೇಳ್ಬೇಕು, ಎಸಪ್ಪ ಇಸ್ರಾಯೇಲರನ್ನ ಆಶೀರ್ವದಿಸಿದ್ರೆ ತಾನೆ ನಮ್ಮನ್ನು ಆಶೀರ್ವದಿಸಿ. ಅಬ್ರಹಾಮನ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿ. ನೀವು ಕೇಳಬೇಕು, ವಾಗ್ದಾನಗಳು ನೆರವೇರಿ ನೀವು ಹೇಳಬೇಕು, ಆತ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಕಳೆದ ವರ್ಷಗಳು ಈ ಆಶೀರ್ವಾದ ನಮ್ಮ ಮನೇಲಿ ಇರಲಿಲ್ಲ, ನಮ್ಮ ಸಭೆಯಲ್ಲಿ ಇರಲಿಲ್ಲ. ನೀವು ಹೇಳಬೇಕು, ಕರ್ತನ ಆಶೀರ್ವದಿಸುವುದರಿಂದ ನಾವು ಮಹಿಮೆ ದೇವರಿಗೆ. ಹಂಗೆ ಹೇಳುವಾಗ ಮಹಿಮೆ ದೇವರಿಗೆ. ಕೆಲಸ ಕೊಟ್ಟವರು ಅವರು ಇವ್ರ ಹೆಸರು ಹೇಳ್ಕೊಂಡಿದ್ರೆ ಮಹಿಮೆ ಅವ್ರಿಗೆ ಹೋಗ್ಬಿಡುತ್ತೆ. ಮಹಿಮೆ ಯಾರಿಗೂ ಕೊಡಬಾರ್ದು. ಮಹಿಮೆ ನಮ್ಮ ದೇವರಿಗೊಬ್ಬನಿಗೆ. ಏನೇ ನಡೆದ್ರೂ ದೇವರ ಹೆಸರನ್ನೇ ಉಚ್ಚರಿಸಬೇಕು. ಆತನ ಆಶೀರ್ವದಿಸೋದರಿಂದ ನಾನು ಜೀವಂತವಾಗಿದ್ದೇನೆ, ಬದುಕಿದ್ದೇನೆ, ಆರೋಗ್ಯವಾಗಿದ್ದೇನೆ ಹೇಳಬೇಕು. ಇದೇ ಆಶೀರ್ವಾದ. ಕೆಲವರು ದುಡ್ಡು ಬಂದರೆ, ಸ್ವಲ್ಪ ಆಸ್ತಿ ಬಂದರೆ ಆಶೀರ್ವಾದ ಅನ್ಕೊಂಡ್ಬಿಟ್ಟವ್ರೆ. ಆರೋಗ್ಯವಾಗಿರೋದೇ ಆಶೀರ್ವಾದ. ಮನೆಯಲ್ಲಿ ನಾವು ಸಂತೋಷವಾಗಿರೋದೇ ಆಶೀರ್ವಾದ. ಮನೆಯಲ್ಲಿ ನಾವು ಅನ್ಯೋನ್ಯತೆ ಉಳ್ಳವರಾಗಿರುವುದೇ ಆಶೀರ್ವಾದ. ಮನೆಯಲ್ಲಿ ಒಬ್ಬರು ಮತ್ತೊಬ್ಬರನ್ನ ಪ್ರೀತಿ ಮಾಡೋದೇ ಆಶೀರ್ವಾದ. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ. ಇಲ್ಲಾಂದ್ರೆ ಕೇಳಿ, ಯೇಸಪ್ಪ ನಿಮ್ಮ ಶರೀರ ಇನ್ನೂ ಸ್ವಲ್ಪ ದಿವಸ ಬದುಕಬೇಕಪ್ಪ, ಆರೋಗ್ಯ ಕೊಡು, ದುಡಿತೀನಿ, ನನ್ನ ರಾಜ್ಯ ಕಟ್ತೀನಿ, ಕೊಟ್ಬಿಡ್ತಾವ.
ಕೇಳಿ. ಆರೋಗ್ಯ ಇಲ್ದವ್ರಿಗೋಸ್ಕರ ಪ್ರಾರ್ಥನೆ ಮಾಡು, ಆರೋಗ್ಯ ಉಂಟಾಗಲಿ. ಹಲ್ಲೆಲೂಯಾ. ಸರಿ, ಅದೇ ಅಧ್ಯಾಯದಲ್ಲಿ ಕೀರ್ತನೆ 107 ಅದು ಓದೋದಕ್ಕೆ ಮುಂಚೆ ನೋಡಿ, ವಿಮುಕ್ತರ ಕೊಂಡಾಟ ಅಂತೆ. ಈ 107 ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. ವಿಮುಕ್ತರು ಅಂದರೆ ಹೇಳಿ, ಅದನ್ನು ಜೋರಾಗಿ ಹೇಳಿ, ಯಾಕೆ ಅರ್ಧ ನುಂಗ್ತೀರಿ? ವಿಮುಕ್ತರು ಅಂದರೆ ಬಿಡುಗಡೆ ಆದವರ ಕೊಂಡಾಟ. ನಿಮಗೊಂದು ನಂಬಿಕೆ ಇರಬೇಕು. 2025 ಬಂಧನದಲ್ಲಿದ್ದೆ, 26 ಆತ ನನ್ನನ್ನು ಆಶೀರ್ವದಿಸಿದ್ದಾನೆ. ನಂಬಿಕೆ ಬಂದು ವಿಮುಕ್ತರ ಕೊಂಡಾಟ. 2026 ಎಲ್ಲ ನೀವು ನಾನು ಬಿಡುಗಡೆ ಆಗಿದ್ದೀನಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ನೀವು ಹೇಳಿ 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 ನಿಮ್ಮ ಆರಾಧನೆಗಳಲ್ಲಿ, ನಿಮ್ಮ ಪ್ರಾರ್ಥನೆಗಳಲ್ಲಿ, ನೀವೆಲ್ಲಿದ್ರೂ ಸರಿ ಕೊಂಡಾಡಿ. 8ನೇ ವಾಕ್ಯ ನೋಡಿ, 8ನೇ ವಾಕ್ಯ. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಕೊಂಡಾಡಲಿ. ಒಂದೇ ಅಧ್ಯಾಯದಲ್ಲಿ 4 ವಾಕ್ಯ ಸೇಮ್ ಇದೆ. 15ನೇ ವಾಕ್ಯ ಓದಿ. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಸಭೆ ಎಲ್ಲರೂ ಓದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಆತನನ್ನು ಕೊಂಡಾಡಲಿ. 21ನೇ ವಾಕ್ಯ. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಆತನನ್ನು ಕೊಂಡಾಡಲಿ. 31ನೇ ವಾಕ್ಯ. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಆತನನ್ನು ಕೊಂಡಾಡಲಿ. ಕೊಂಡಾಡಬೇಕಂದ 4 ಸಾರಿ. ಯೋಬನ ದೇವರು 2ರಷ್ಟು ಆಶೀರ್ವದಿಸಿದ್ದು, ಶಾಲೋಮ್ ಸಭೆಯನ್ನು 4ರಷ್ಟು, 2004ರಷ್ಟು. ನಿಜ ರೀ, ಸತ್ಯ. 4ರಷ್ಟು. ಒಂದೇ ಅಧ್ಯಾಯದಲ್ಲಿ 4 ಪಟ್ಟು ಆಶೀರ್ವಾದ ಶಾಲೋಮ್ ಸಭೆ. ಅರ್ಥ ಆಗಲಿಲ್ಲ. 4ರಷ್ಟು. ಏನಾದರೂ ಸರಿ, ತಡೆಗಳು ನೋಡಿರ್ಬೋದು, ಕಷ್ಟಗಳು ನೋಡಿರ್ಬೋದು, ಅವಮಾನಗಳು ನೋಡಿರ್ಬೋದು. ಒಂದು ವರ್ಷ ದೇವರು ಹೊಸದಾಗಿ ಕೊಟ್ಟಿದರೆ ಆ ವರ್ಷದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು, ಆಳವಾದ ಕಾರ್ಯಗಳು. ಹಳೆ ಒಡಂಬಡಿಕೆ ಅದು ಯೋಬನ ಕಾಲ. ನಾವು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ಹಳೆ ಒಡಂಬಡಿಕೆ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸುತ್ತೆ, ಆದರೆ ಹೊಸ ಒಡಂಬಡಿಕೆ ಆಶೀರ್ವಾದಗಳು ಅದಕ್ಕಿಂತ ಹೆಚ್ಚಾದ ಆಶೀರ್ವಾದಗಳು. ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತಗಳು. ಸತ್ಯವೇದ ಪೂರ್ತಿಯಾಗಿ, ಸತ್ಯವೇದ ದೇವರ ವಾಕ್ಯ ಹೇಳ್ತದೆ, ಆತನು ಮಾಡಿದ ಅದ್ಭುತಗಳನ್ನ ಬರೆಯೋದಕ್ಕೆ ಲೋಕದಲ್ಲಿ ಸಾಕಾಗೋದಿಲ್ಲಂತೆ. ಅಷ್ಟು ಅದ್ಭುತಗಳು ಆತನು ಮಾಡಿದ್ದಾನೆ. ನನ್ನನ್ನು ನಿನ್ನನ್ನು ದೇವರು ಕರೆದಿರೋದೇ ಅದ್ಭುತಗಳನ್ನು ಮಾಡುವುದಕ್ಕಾಗಿ. ನೀನು ನನ್ನ ಅದ್ಭುತಗಳನ್ನು ಮಾಡುವುದಕ್ಕಾಗಿ, ನಿನ್ನ ಮೂಲಕ ಅದ್ಭುತಗಳು ನಡೆಯುವುದಕ್ಕಾಗಿ ಆತ್ಮನಾದ ದೇವರು ನಿನ್ನನ್ನು ನನ್ನನ್ನು ಅಭಿಷೇಕಿಸಿದ್ದಾನೆ. ನಮ್ಮ ಮೂಲಕ ಈಗ ಅದ್ಭುತಗಳು ನಡೀಬೇಕು. ಹೇಳಬೇಕು, ಆಳವಾದ ಅದ್ಭುತ ಕಾರ್ಯಗಳು ನನ್ನ ಮೂಲಕ ನಡೆಯುತ್ತಾ ಇದೆ. ಒಂದು ನನ್ನ ಜೀವನದಲ್ಲೂ ನನ್ನ ಕುಟುಂಬದಲ್ಲೂ ನಡೀತದೆ. ನನ್ನ ಮೂಲಕ ನಾನು ಹೋಗುವ ಸ್ಥಳಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆ. ಅದ್ಭುತ ಕಾರ್ಯಗಳು ನೆರವೇರುತ್ತಾ ಇದೆ. ಕೈಗಳನ್ನು ತಟ್ಟೋದಕ್ಕೆ ಸಂತೋಷ ಇರುವುದಾದರೆ ಯಶ್ ಹಲ್ಲೆಲೂಯಾ. 107 8ನೇ ವಾಕ್ಯ ಓದಿ 9ನೇ ವಾಕ್ಯಕ್ಕೆ ಬರುವಾಗ, ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ. ಏನ್ ಬಾಯಾರಿಕೆ? ಇದಕ್ಕೆ ಮುಂಚೆ ನಾನು ಈ ಸಂದೇಶಗಳನ್ನ ಮುಟ್ಟಾಗಿ ಮಾತಾಡಿದ್ದೀನಿ. ಏನ್ ಬಾಯಾರಿಕೆ? ಏನ್ ನಿಮ್ಮ ಆಸೆ? ಏನು ಚಿಕ್ಕ ಚಿಕ್ಕ ಆಸೆಗಳು ಪಟ್ಕೊಂಡಿರಬೇಡಿ. ಚಿಕ್ಕ ಚಿಕ್ಕ ಆಸೆಗಳೆಲ್ಲ, ನಾನು ಆಗಲೇ ಹೇಳದ್ನಲ್ಲ, ಒಂದು 23-24 ವರ್ಷ ಓದ್ಬಿಟ್ಟು ಒಂದು ಟೀಚರ್ ಆಗಬೇಕು, ಒಂದು ಮೇಸ್ಟ್ರ್ ಆಗಬೇಕು, ಇನ್ನೇನೋ ಆಗಬೇಕು. ಇದೆಲ್ಲ ಸಣ್ಣ ಆಸೆ. ಏನಿದೆ ಆ ಲೈಫಲ್ಲಿ ಏನು ಮಜಾ ಇದೆ? ಎಷ್ಟು ಜನಕ್ಕೆ ನಾವು ಆಶೀರ್ವಾದವಾಗಿರ್ತೀರಿ? ಆ ಒಂದು ಕೆಲಸಕ್ಕೆ ಹೋಗಿ ಓಕೆ ನನ್ನ ಕುಟುಂಬ ನಡೀಬೋದು ಅಷ್ಟೇ. ಅದಕ್ಕನ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಿದ್ದು.
ರಕ್ಷಣೆಗೊಂಡ ದೇವ ಮಕ್ಕಳ ಯೋಚನೆಗಳನ್ನ ದೊಡ್ಡದು ಮಾಡಿ. ನಿಮಗೆ ಮೊದಲು ನಂಬಿಕೆ ಬರಲಿ, ನನ್ನ ದೇವರು ದೊಡ್ಡವನು, ಆಳವಾದ ಅದ್ಭುತಗಳನ್ನು ಕರ್ತನು ನನ್ನ ಜೀವನದಲ್ಲಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಸತ್ಯವೇದದ ಅಭಿಷಕ್ತರನ್ನ, ಅಪೋಸ್ತಲರನ್ನ, ಸೇವಕರನ್ನ ನೋಡಿ. ಮೋಶೆನ ದೇವರು ಹೆಂಗೆ ಉಪಯೋಗಿಸಿದ್ರು, ಯೆಹೋಶುವನ ದೇವರು ಹೆಂಗೆ, ಅವ್ರು ಏನಾಗಿದ್ರು, ಎಂಥವ್ರಾಗಿದ್ರು, ಅವನ್ನೆಲ್ಲ ಹೆಂಗೆ ಉಪಯೋಗಿಸಿದ್ರು. ಅವರಿಗಿಂತ ನಾವೇನು ಕಡಿಮೆ? ಅದೇ ದೇವ್ರು ತಾನೇ ನಮ್ಮನ್ನು ಆರಿಸ್ಕೊಂಡಿರೋ. ಆ ನಂಬಿಕೆ ನಮಗೆ ಬರಬೇಕು. ನಾವೇ ಒಂದು ತೀರ್ಮಾನ ಮಾಡ್ಕೊಂಬಿಟ್ಟು ಏಸಪ್ಪ ಆಶೀರ್ವದಿಸು. ನಾನು ಯಾವಾಗಲೂ ಹೇಳ್ತೀನಿ, 20,000 ಕೆಲಸ ಮಾಡೋನು ದೇವ್ರ ಹತ್ರ ಹೋಗ್ಬಿಟ್ಟು ನಾನು ಆಶೀರ್ವದಿಸು ಅಂತಂದರೆ ಇನ್ನೇನು ಆಶೀರ್ವದಿಸೋದಕ್ಕಾಗುತ್ತೆ? ಆಲ್ರೆಡಿ ನಿಂಗೆ 20,000 ಕೆಲಸ ಕೊಟ್ಟಿದ್ದೀನಲ್ಲ ನಾನು. ನೀನು ಆ ಕೆಲಸ ಬಿಟ್ಟು ಬಂದರೆ ತಾನೇ ನಿನಗೆ ಅದನ್ನು 40,000 ಕೆಲಸ ಕೊಡೋದಕ್ಕಾಗುತ್ತೆ. ನಾನು ಬಿಡೋಕ್ಕೆ ರೆಡಿ ಇಲ್ವಲ್ಲ. ನಾನು ಬಿಟ್ಟರೆ ಏನೋ ಆಗ್ಬಿಡ್ತೀನಿ ಅಂತ ಕೆಲವ್ರು ಬಿಡೋದೇ ಇಲ್ಲ ಆ ಕೆಲಸನ. ಮನೆ ಕೆಲಸನೇ ಬಿಡಲ್ಲ ಅಂದರೆ ನಾನು 20,000 ಕೆಲಸ. ಅರ್ಥ ಆಗುತ್ತಾ? ಅದನ್ನು ಅದ್ಭುತ ಮಾಡಬೇಕಂದ್ರೆ ಆತನ ಚಿತ್ತಕ್ಕೆ ಒಪ್ಪಿಸ್ಕೊಡಿ, ಆತನ ಇಷ್ಟಕ್ಕೆ ಒಪ್ಪಿಸ್ಕೊಡಿ. ಅರ್ಥ ಆಗಲಿಲ್ಲ, ಅರ್ಥ ಆಗೋರಿಗಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಆಶೆ ಏನು? ನಿಮ್ಮ ಆಶೆನ ಆತನ ನೋಡಲಿ, ನಿಮ್ಮ ಆಸೆನ ಪರಲೋಕ ನೋಡಲಿ. ವಾಕ್ಯ ಹೇಳುತ್ತದೆ ಆತನು ಬಾಯಾರಿದವರ ಆಸೆ, ಅದು ಬಾಯಾರಿಕೆ ಇರಬೇಕು. ಬಾಯಾರಿಕೆ ಇರೋ ನೀರು ಕುಡಿತಾನ. ಬಾಯಾರಿಕೆ ಬಂದಿಲ್ಲ ಅಂದ್ರೆ ಏನಕ್ಕೆ ನೀರು ಕುಡಿತಾರೆ? ನಮ್ಮ ಮೊಮ್ಮಗಳಿಗೆ ಪಾಪ ಇನ್ನೂ ಅವಳಿಗೆ ಇವತ್ತು ಸ್ಟಾರ್ಟ್ ಮಾಡೋಳೆ ಮಾತಾಡೋದಕ್ಕೆ. ಅವಳಿಗೆ ಹೊಟ್ಟೆ ಹಸು ಹೋಗ್ಬಿಟ್ರೆ ಅಂತಾಳ, ನಮ್ಗೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಹಾಲು ಬೇಕು, ಅವಳಿಗೇನೋ ಬೇಕು. ಅವಳಿಗೆ ಬಾಯಾರಿಕೆ, ಹೊಟ್ಟೆ ಹಸು ಆಗಿದೆ, ಅವಳಿಗೆ ಮಾಡ್ತಾಳ ಹಿಂಗಂತಾಳ, ದುಡ್ಡು ಬೇಕೇನಮ್ಮ ಅಂದ್ರೆ ತಲೆ ಆಗ ಅವಳ ಆಸೆ ಏನು? ಇವಾಗ ನಾವೇನು ಮಾಡ್ತೀವಿ? ಇಲ್ಲಾಂದ್ರೆ ಏನು ಮಾಡ್ತಾರೆ ಎತ್ತವರು? ಸುಮ್ಮನೆ ಇರ್ತಾರ. ಅವ್ರಿಗೆ ಇಷ್ಟ ಬಂದಾಗ ಹಾಲು ಕುಡಿತೇನಮ್ಮ ಅಂತಾರ. ಅದು ಅವ್ರಿಷ್ಟ. ಯಾರಿಷ್ಟ? ಅಪ್ಪ ಅಮ್ಮದಿರ ಇಷ್ಟ. ಆದ್ರೆ ಇವಾಗ ಇವಳಿಗೇನು ಆಸೆ? ಕೊಡೋವರೆಗೂ ಬಿಡಲ್ಲ ಅವಳು. ನಾಳೆ ಸ್ಟಾರ್ಟ್ ಮಾಡಿದ್ರೆ ನೀವು ಎದ್ದು ಬಿದ್ದು ಹಾಲು ಬಿಸಿ ಮಾಡಿ ಕೊಡಬೇಕು. ನಿಮ್ಮ ಆಸೆ ಏನು? ನಿಮ್ಮ ಆಸೆ ಏನು? ದೇಶ ದೊಡ್ಡದು, ದೇಶ ದೊಡ್ಡದು, ನಮ್ಮ ದೇವರು ದೊಡ್ಡವರು. ಈ ದೇಶಕ್ಕೆ ನಮ್ಮ ಪ್ರಯೋಜನ ಏನು? ಈ ದೇಶಕ್ಕೆ ನಾವೇನು ಕೊಡಬೇಕು? ಏನು ಕೊಡಬೇಕು? ಒಂದು MLA ಏನೋ ಕೇಳಿ, ಏನಯ್ಯ ನಿನ್ನ ಆಸೆ? ನನ್ನ ಊರಲ್ಲೆಲ್ಲ ಸ್ಟ್ರೀಟ್ ಲೈಟ್ ಇರಬೇಕು, ಎಲ್ಲ ರೋಡ್ಗೂ ಟಾರ್ ರೋಡ್ ಹಾಕಬೇಕು, ಮನೆ ಇಲ್ದವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕು. ಏನೋ ಒಂದು ಆಸೆ ಇರುತ್ತೆ MP ಗೂ MLA ಗೂ ಮಿನಿಸ್ಟ್ರಿಗೂ. ಏನೋ ಆಸೆ ಇರುತ್ತೆ. ಅವನು ಹೋಗ್ಬಿಟ್ಟು ಪ್ರಧಾನಿ ಹತ್ರ ಕೇಳ್ತಾನೆ, ಯೋ ಫಂಡ್ ರಿಲೀಸ್ ಮಾಡಯ್ಯ. ಮುಖ್ಯಮಂತ್ರಿ ಹತ್ರ ಹೋಗ್ತಾನೆ, ಯೋ ಫಂಡ್ ರಿಲೀಸ್ ಮಾಡಯ್ಯ, ನನ್ನ ಊರಿಗೆ ಲೈಟ್ ಹಾಕ್ಬೇಕು, ನನ್ನ ಮನೆ ಕಟ್ಕೊಡ್ಬೇಕು. ದೇಶ ಅವರ ಮೂಲಕ ಅಭಿವೃದ್ಧಿ ಆಗುತ್ತೆ. ಇಷ್ಟು ಜನ ದೇವ ಮಕ್ಕಳು, ನಿಮ್ಮ ಆಸೆ ಏನು? ನಿಮ್ಮ ಆಸೆ ಏನು? ಬಾಯಾರಿದವರ ಆಸೆಯನ್ನು ಪೂರೈಸುವ ದೇವರು ಏನು? ನಮ್ಮ ಆಸೆ ಏನು? ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ನಾನೊಂದು ಮನೆ ಕಟ್ಟಬೇಕು, ನಾನು ಚೆನ್ನಾಗಿರ್ಬೇಕು. ಇಲ್ಲ, ಇದು ದೇವ ಮಕ್ಕಳ ಆಸೆ ಅಲ್ಲ. ಇದು ಈ ಆಸೆಗಿಂತ ದೊಡ್ಡ ಆಸೆಗಳು ನಿಮ್ಮೊಳಗಡೆ ಬರಬೇಕು. ಯೇಸಪ್ಪ, ದೇಶಗಳಿಗೆ ನನ್ನನ್ನು ಉಪಯೋಗಿಸಿ, ಜನಾಂಗಗಳಲ್ಲಿ ನನ್ನನ್ನು ಉಪಯೋಗಿ. ನಾನು ಹಂಗೆ ಅಂದಿದ ತಕ್ಷಣ ನಿಮ್ಮ ಬಾಯಿಗಳಲ್ಲಿ ಆ ಶಬ್ದ, ಜನಾಂಗಗಳಲ್ಲಿ ನನ್ನನ್ನು ಉಪಯೋಗಿಸಿ. ನಿನ್ನ ಆಶೆ ಏನು? ಅದು ತುಂಬಾ ಮುಖ್ಯ. ಅದನ್ನೇ ಪರಲೋಕ. ದೇವ್ರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡುತ್ತಾನೆ, ದೇವನಿನ ಹೃದಯವನ್ನು ನೋಡುತ್ತಾರೆ. ಆಶೆ ಏನು? ನಮ್ಮ ಲಾಭಕ್ಕೋಸ್ಕರ ಮಾತ್ರ ಆಸೆ ಪಡಬಾರದು. ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು. ಆಶೆ ನಿಮ್ಮ ಒಳಗಡೆ ಬಂದ್ಬಿಟ್ರೆ ಅದನ್ನ ಪೂರೈಸೋದು ದೇವ್ರಿಗೆ ಸುಲಭವಾದ ಕೆಲಸ. ಆಶೆನೇ ನಿನಗಿಲ್ಲದೆ ನಾನೇ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ರೆ ಹೋಗ ದುಡ್ಕೊಂಡು ತಿನ್ನು ಅಷ್ಟೇ. ಅದಕ್ಕೆ ಯಾಕೆ ಆತನ ಸಹಾಯ ಮಾಡೋದೇ ಬೇಕಾಗಿಲ್ಲ. ಬಲ ಇದೆ, ಶಕ್ತಿ ಇದೆ. ಯಾರಿಗೋ ಒಬ್ಬನಿಗೆ ಕೆಲಸದವನ್ ಬೇಕು, ಕರಿತಾನೆ, ಬಾರೆಯ ಕೆಲಸ ಕೊಡ್ತೀನಿ ಅಂತಾನೆ. ನಾವು ಹೋಗಿ ಕೆಲಸ ಮಾಡಿದ್ರೆ ಅವ್ನು ಕೂಲಿ ಕೊಡ್ತಾನೆ. ತತ್ತೀವಿ, ಬೇಯಿಸ್ತೀವಿ, ತಿಂತೀವಿ, ಎದ್ದೊಳ್ತೀವಿ, ಮಲ್ಕೊಳ್ತೀವಿ, ಮುಗೀತು ಜೀವನ. ಆಶೆ ತುಂಬಾ ಮುಖ್ಯ. ಇಲ್ಲಿ ಬೆಳೆಯೋ ಮಕ್ಕಳ ಆಶೆ ತುಂಬಾ ಮುಖ್ಯ. ಆಶೆನ ದೇವರು ಪೂರೈಸ್ತಾರೆ.
ಸಾಧಾರಣವಾಗಿ ನಮಗೆ ಬೇಕಾಗಿರೋ ಆಸೆಗಳು ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆಸೆ ಏನು? ಬರೀ ಇಷ್ಟರಲ್ಲೇ ಜೀವನ ಮುಗಿಸ್ಬಿಡ್ಬೇಕಾ? ದೇಶಗಳಿಗೆ ಆಶೀರ್ವಾದವಾಗಿರ್ಬೇಕಾ? ಅದನ್ನ ಆಸೆ ಪಡಿ. ಹೋಗಿ ದೇವ್ರ ಸಮ್ಮುಖದಲ್ಲಿ ಹೋಗಿ ಪೂರೈಸ್ತಾನೆ. ಸುಲಭ, ದೇವ್ರಿಗೆ ಇಷ್ಟ ಅದು ಆ ಪ್ರಾರ್ಥನೆ. ಅಂತ ಜನಗಳು ಏಸುಗ್ ಬೇಕು ಹುಡುಕ್ತಾ ಇರ್ತಾನೆ. ರಾಜ್ಯಕ್ಕೆ ನಾನು ದುಡಿಬೇಕಪ್ಪ, ನನ್ನ ಮೂಲಕ ಅದ್ಭುತಗಳು ನಡಿಬೇಕಪ್ಪ, ನಾನು ಸತ್ತವ್ರನ್ನ ಎಬ್ಬಿಸ್ಬೇಕಪ್ಪ. ಇದು ಆಸೆ, ಇದು ಆಸೆ. ನಿಮ್ಮ ಆಸೆ ಏನು? ನಿಮ್ಮ ಆಸೆನ ಪೂರೈಸುವ ಹಸು ಏನು? ಊಟ ಅಲ್ಲ ನಮ್ಮ ಹಸು, ಊಟ ಅಲ್ಲ ನಮ್ಮ ಹಸು. ಯೇಸು ಅದಕ್ಕೆ ಹೇಳಿದನು, ಆಕಾಶದ ಪಕ್ಷಿಗಳನ್ನ ನೋಡಿ, ಅವು ಏನು ಕಷ್ಟನೇ ಪಡೋದಿಲ್ಲ, ಅವಕ್ಕೆ ಸಮಯಕ್ಕೆ ನಾನು ಆಹಾರ ಕೊಡ್ತೀನಿ. ನಾವಾದ್ರೂ ತಂದು ಒಂದು ವಾರಕ್ಕೋ ಒಂದು ತಿಂಗಳಿಗೋ ಮನೆಯಲ್ಲಿ ರೇಷನ್ ಇಟ್ಕೊಳ್ತೀವಿ. ಆದ್ರೆ ಸೀಮೆ ಮಳೆಗಾಲಕ್ಕೆ ಮುಂಚಿತವಾಗಿ ಕೂಡಿಸಿಟ್ಕೊಳ್ಳುತ್ತಂತೆ. ಚಿಕ್ಕದು, ಎಲ್ಲದರಲ್ಲೂ ದೇವರು ಉಂಟು ಮಾಡಿದ್ರಲ್ಲಿ ತುಂಬಾ ಸಣ್ಣದು ಯಾವುದಂದ್ರೆ ಸೀಮೆ. ರಾತ್ರಿ ಹಗಲು ಓಡ್ತಿರ್ತದ. ಸೀಮೆ ಹಗಲಲ್ಲಿ ಮಾತ್ರ ಓಡಾಡೋದು ಅಂತ ನಾನು ಅನ್ಕೊಂಡಿದ್ದೆ ನನ್ನ ವಯಸ್ಸಿಗೆ. ಯಾಕಂದ್ರೆ ರಾತ್ರಿ ಹೊತ್ತು ಸೀಮೆ ಕಣ್ಣಿಗೆ ಕಾಣಲ್ಲ. ಆದರೆ ನಾನು ಇವಾಗ ಇರೋ ಮನೆಯಲ್ಲಿ ನನ್ನ ಬೆಡ್ರೂಮಲ್ಲಿ ವಾಶ್ರೂಮ್ ಇದೆ. ಆ ವಾಶ್ರೂಮಲ್ಲಿ ಒಂದು ಸಣ್ಣ ಕಿಟಕಿ ಇದೆ. ಆ ಮನೆಗೆ ಹೋಗಿದ್ದ ದಿವಸದಿಂದ ಆ ಕಿಟಕಿ ಒಳಗಡೆ ಸೀಮೆಗಳು, ಸಣ್ಣ ಸೀಮೆಗಳು ಓಡಾಡ್ತಿದ್ವು. ಸರಿ, ಅಯ್ಯೋ ಪಾಪ ಅಂತ ಬಿಟ್ಬಿಟ್ಟೆ ನಾನು. ಅದು ನೈಟೆಲ್ಲ ಹೋಗ್ತಾ ಇರ್ತವೆ, ಲೈನಾಗಿ ಹೋಗ್ತಾ ಇರ್ತದೆ. ನಾನು ಯಾವ ಟೈಮಲ್ಲಿ ಹೋಗಿ ಲೈಟ್ ಹಾಕಿ ನೋಡಿದ್ರು ಫಸ್ಟ್ ಕಿಟಕಿ ನೋಡ್ತೀನಿ. ಇವಾಗೂ ನೀವು ನನ್ನ ರೂಮ್ಗೆ ಹೋಗಿ ನೋಡ್ಬೋದು. ಹಗಲಲ್ಲಿ ಮಾತ್ರ ಓಡಾಡಲ್ಲ, ಅದು ನೈಟಲ್ಲಿ ಮಳೆ ಬೀಳ್ತಾ ಇರುತ್ತೆ. ಆ ಮಳೆಯಲ್ಲೂ ಇದು ಆಚೆ ಹೋಗಿ ಒಳಗಡೆ ಬರ್ತಿದೆ. ಬೇಕಾದ್ರೆ ನನ್ನ ರೂಮ್ ಹೋಗಿ ನೀವು ನೋಡ್ಕೋಬಹುದು. ಸೀಮೆ ಯಾರೋ ಬರೀ ಹಗಲಲ್ಲಿ ಮಾತ್ರ ಅಲ್ಲ, ಅದು ಆಹಾರಕ್ಕೆ ಹೊರಗಡೆ ಹೋಗೋದು, ಆಹಾರನ ಸೇಕರಿಸ್ಕೊಳ್ಳೋದಕ್ಕೆ ಹೊರಗಡೆ ಹೋಗೋದು. ಅದು ರಾತ್ರಿಯಲ್ಲಿ ಕೂಡ ಓಡಾಡ್ತದೆ ಅಂತ ನಾನು ಇವಾಗಲೇ, ಯಾಕಂದ್ರೆ ನಾನು ನೈಟ್ ಗೊತ್ತಿಲ್ವಲ್ಲ, ಹಗಲಲ್ಲಿ ನೋಡ್ತಿದ್ದು ಸೀಮೆ. ನೈಟಲ್ಲಿ ಎಲ್ಲಿ ಸೀಮೆ ನೋಡೋಕೆ ಹೋಗೋದು ಕತ್ಲಲ್ಲಿ. ಆದರೆ ನಾನು ಈ ಮನೆಗೆ ಹೋದ್ಮೇಲೆ ನನಗೆ ಅನುಭವ ಆಯಿತು. ಈಗಲೂ ಇದೆ, ಪ್ರೆಸೆಂಟ್ ಇದೆ ನನ್ನ ರೂಮಲ್ಲಿ ಸಣ್ಣ ಸಣ್ಣ ಸೀಮೆಗಳು, ಕಪ್ಪದು ಓಡಾಡ್ತಿವೆ. ಬದಲಾಯಿಸಿ, ಯೋಚನೆಗಳನ್ನ ಬದಲಾಯಿಸಿ. ಹಸಿವು ಏನು? ನಿಮ್ಮ ಹಸಿವು ಏನು? ನೀವು ಯೋಚಿಸಿ. ದೇವ್ರ ಪಾದದಲ್ಲಿ ಏನು ನಿಮ್ಮ ಹಸಿವು? ಪರಲೋಕ ನೋಡಲಿ. ಅದನ್ನು ಕೂಡ ದೇವರು ಮುಷ್ಟಾನ್ನದಿಂದ ತೃಪ್ತಿಪಡಿಸ್ತಾನೆ. ದೇವರು ನಿನ್ನ ಆಸೆನ ದೇವರು ಮುಷ್ಟಾನ್ನದಿಂದ ತೃಪ್ತಿಪಡಿಸ. ಅದರಿಂದ ಆಸೆ ತುಂಬ ಮುಖ್ಯ. ಮೇಲಿನ ವಾಕ್ಯ ದೇವರನ್ನ ಕೊಂಡಾಡಿ. ನಿಮ್ಮ ಹಸಿವು ಏನು? ಪರಲೋಕ ನೋಡಲಿ. ಅದನ್ನ ದೇವರು ತೃಪ್ತಿಪಡಿಸ್ತಾನೆ. ಇವತ್ತಿಂದ ಅದನ್ನು ಮಾಡಿ. ಸುಮ್ಮನೆ ಸಾಧಾರಣವಾದ ಯೋಚನೆಗಳು ಮಾಡಬೇಡಿ. ಯಜಮಾನ ಹತ್ರ ಕೆಲಸ ಮಾಡ್ತಾ ಇದ್ರೆ ನಾನು ಹಂಗಾಗೋದು ಹೆಂಗೆ? ಅದೊಂದು ಹಸಿವು, ಅದೊಂದು ದಾಹ. ನೀನು ಅವನಿಗೆ ಕೆಲಸ ಮಾಡಿಕೊಂಡಿದ್ರೆ ನಿನಗೆ ಹಸಿವು ದಾಹ ಇಲ್ಲ. ಇದೆ, ಬಿಟ್ಟು ಬಾ, ಫಸ್ಟ್ ಬಾ, ಹೊರಗಡೆ ಬಾ. ನೀನು ಅದನ್ನು ನೆರವೇರಿಸೋದಕ್ಕೆ ದೇವ್ರ ಕೃಪೆನ ಕೇಳು, ದೇವ್ರ ಸಹಾಯನ ಬೇಡು. ತೃಪ್ತಿಪಡಿಸ್ತಾನ. ಅವಾಗ ನೀನು 4 ಜನಕ್ಕೆ ಕೆಲಸ ಕೊಟ್ಟು ಹೇಳ್ಬೋದು, ದೇವರು ನನ್ನನ್ನು ಏನು ಇಲ್ಲದೆ ದೇವರು ನನ್ನನ್ನು ಉನ್ನತ ಸ್ಥಾನಗಳಲ್ಲಿ ನಿಲ್ಲಿಸಿದ್ದಾನೆ. ಮಹಿಮೆ ದೇವರಿಗೂ ಹೋಗುತ್ತೆ. ನಿನ್ನ ಸಾಕ್ಷಿ ಅನೇಕರನ್ನ ರಕ್ಷಣೆ ಮಾರ್ಗಕ್ಕೆ ತಗೋಬರುತ್ತೆ. ಮಾಡಿ. ಹಸಿವು ಏನು? ದಾಹ ಏನು? ಇವತ್ತಿಂದ ನೀವೇ ಯೋಚಿಸಿ. ಏನು ನಿಮ್ಮ ಹಸಿವು? ನಾನು ಕೆಲವ್ರನ್ನ ಕೇಳ್ತಾ ಇರ್ತೀನಿ, ಓದಿ ಡಿಗ್ರಿ ಮುಗಿಸಿ ಏನು ಮಾಡಬೇಕು? ಅವ್ರಿಗೇನೋ ಒಂದು ಆಸೆ ಇರುತ್ತೆ. ನಾನು ಅವಾಗ ಯೋಚನೆ ಮಾಡ್ತೀನಿ, ಅದಕ್ಕೆ ಎಷ್ಟು ಸಂಬಳ ಬರುತ್ತೆ? ಅವ್ನು ಮದುವೆ ಮಾಡ್ಕೊಂಡು 2 ಮಕ್ಕಳ ಹತ್ರ ಎಷ್ಟು ಖರ್ಚು ಬರುತ್ತೆ? ಅವ್ನ ಜೀವನ ಪೂರ್ತಿ ಬಾಡಿಗೆ ಕಟ್ಟಿ ಆ ಮಕ್ಕಳನ್ನ ಸಾಕಿ ಅಷ್ಟೇ, ಎದ್ದು ಬಿದ್ದು ಮುಗ್ದೋಯ್ತು ಜೀವನ. ಇಷ್ಟನ್ನ. ಯೇಸು ಇಲ್ಲ ಅಂದ್ರೆ ಓಕೆ. ಯೇಸು ಸಿಕ್ಕದ ಮೇಲೆ, ಯೇಸುನ ಕಂಡುಕೊಂಡ ಮೇಲೆ ನೋಡಿ, ಸತ್ಯವೇದದಲ್ಲಿ ಯೇಸುನ ಕಂಡುಕೊಂಡವರು, ಯೇಸುನ ಹಿಂಬಾಲಿಸಿದವರು ಇವತ್ತವರೆಗೂ ಚರಿತ್ರೆಯಲ್ಲಿದ್ದಾರೆ. ಚರಿತ್ರೆಯಲ್ಲಿರ್ಬೇಕ್ರಿ, ಚರಿತ್ರೆಯಲ್ಲಿರಬೇಕು. ಅರ್ಥ ಆಗಲಿಲ್ಲ? ಚರಿತ್ರೆಯಲ್ಲಿರಬೇಕು. ಸತ್ರು ನಮ್ಮನ್ನು ಮಾತಾಡಬೇಕು, ಸತ್ತೋದ ಮೇಲೂ ನಮ್ಮನ್ನು ಮಾತಾಡಬೇಕು. ಬರೀ ನಮ್ಮ ಮನೆಯವರು ಒಂದು ಸ್ವಲ್ಪ ಆಸ್ತಿ ಮಾಡಿ ಅವ್ರು ಮಾತ್ರ ನಮ್ಮ ಅಪ್ಪ ಇಟ್ಟಿದ್ದು, ನಮ್ಮ ಅಮ್ಮ ಇಟ್ಟಿದ್ದಲ್ಲ.
ಸಾವಿರಾರು ಜನಗಳು ನಮ್ಮ ಬಗ್ಗೆ ಮಾತಾಡಬೇಕು. ಕೇಳಿ, ಅದು ಹಸಿವು, ಅದು ದಾಹ. ನಿಮ್ಮನ್ನು ಹೋಗಿ ಯೇಸು ಹತ್ರ ಕೊಟ್ಟು ಆಶೀರ್ವದಿಸಪ್ಪ, ದೇಶಗಳಿಗೆ ನನ್ನನ್ನು ಆಶೀರ್ವದಿಸಪ್ಪ, ಜನಾಂಗಗಳಿಗೆ ನನ್ನನ್ನು ಆಶೀರ್ವದಿಸಪ್ಪ. ಕೇಳಿ ಕೇಳಿ, ಇದು ಹಸಿವು. ಅದಕ್ಕೆ ಸಭೆ ಇಲ್ಲಿ ಬಂದು ನೀವು ರೂಪಾಂತರಗೊಂಡು ದೇಶಗಳಿಗೆ ಆಶೀರ್ವಾದವಾಗಿದ್ದು, ಇನ್ನೊಂದು ಹಸಿವು ದಾಹ ಏನು ಗೊತ್ತಾ? ಪರಲೋಕ ರಾಜ್ಯದಲ್ಲಿರಬೇಕು. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಕಾಲ ಕಳೆದು ಲೀಡರ್ಶಿಪ್ ಮಾಡಿ ನಾನು ದೊಡ್ಡವನು ನಾನು ಸಣ್ಣವನು, ಅದಕ್ಕೆಲ್ಲ ಸಭೆ. ಇಲ್ಲಿ ಬಂದು ಕಲಿತು ಇಲ್ಲಿ ರೂಪಾಂತರಗೊಂಡು ದೇವರ ರಾಜ್ಯಕ್ಕೆ ನಾವು ಆಶೀರ್ವಾದವಾಗಿ ನಿಂತು ಜೀವಿಸಿ ಆಮೇಲೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಅದು ಆಸೆ ಇರಬೇಕು, ಅದು ದಾಹ ಇರಬೇಕು. ಇದು ತುಂಬ ಮುಖ್ಯ. ಆ ಹಸಿವು ದಾಹ ಇರಬೇಕು. ಇಲ್ಲ ಅಂತಂದ್ರೆ ಎಲ್ಲೋ ಹೋಗ್ಬಿಡ್ತೀವಿ. ಹಂಗಾಗಬಾರ್ದು. ಅಲ್ಲೆಲ್ಲೂಯ್ಯ. ಅದೇ 15 ಕೆಳಗಡೆ 16ನೇ ವಾಕ್ಯ, ಮೇಲಿನ ವಾಕ್ಯ ಕೆಳಗಡೆ ವಾಕ್ಯ ಮ್ಯಾಚ್ ಮಾಡ್ಕೋಬೇಕು. ಯಾವ ವಾಕ್ಯ ಓದಿದ್ರು ಕೂಡ ಕೆಳಗಿನ ವಾಕ್ಯ 16 ಓದಿ. ಆತನ ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳುಗಳನ್ನು ಮುರಿದು ಬಿಟ್ಟಿದ್ದಾನೆ. 2026 ಆಗಿ ತಗೊಳ್ಬೇಕು. ಏನೆಲ್ಲ ತಡೆಯಾಗಿತ್ತು ನನ್ನ ಆಶೀರ್ವಾದಗಳಿಗೆ, ನನ್ನ ಮಾರ್ಗಗಳಿಗೆ, ಇದೆಲ್ಲ ಒಡೆದು ಬಿಟ್ಟಿದ್ದಾನೆ. ಅದಕ್ಕೆ ಕೊಂಡಾಡಿ, ನೀವು ಆರಾಧನೆ ಮಾಡಿ, ಆತ್ಮದಲ್ಲಿ ತುಂಬಿ, ಆತ್ಮ ಪ್ರೇರಿತರಾಗಿ, ಅಪ್ಪ ಆಳವಾದ ಅದ್ಭುತಗಳು ನನ್ನ ಜೀವನದಲ್ಲಿ ನೆರವೇರೋದಕ್ಕೆ ಹೋಗುತ್ತಪ್ಪ. ನೀವು ಹೇಳಿ, ಸ್ತುತಿ ಮಾಡಿ, ಅನ್ಯ ಭಾಷೆಗಳು ಮಾತಾಡಿ, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡೋರ ಜೊತೆಲಿ ಸೇರ್ಕೊಳ್ಳಿ, ಆರಾಧಿಸೋರ ಜೊತೆಲಿ ಸೇರ್ಕೊಳ್ಳಿ. ಅದು ಮನೆ ಆದರೂ ಸರಿ, ಸಭೆ ಆದರೂ ಸರಿ, ನೀವು ಆರಾಧನೆ ಮಾಡಿ, ನೀವು ದೇವ್ರನ್ನ ಕೊಂಡಾಡಿ. ತಡೆಗಳು ನಿಮ್ಮ ಮುಂದೆ ಇದ್ರೂ ಕೂಡ ಅದು ಹೋಗ್ಬಿಡುತ್ತೆ ಯೇಸುವಿನ ನಾಮದಲ್ಲಿ. ಕೈಗಳನ್ನು ತಟ್ಟಿ, ಕೈಗಳನ್ನು ತಟ್ಟಿ. 22ನೇ ವಾಕ್ಯ, 22ನೇ ವಾಕ್ಯ. ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಮಹತ್ ಕಾರ್ಯಗಳನ್ನು ವರ್ಣಿಸಿರಿ. ಏನ್ ಮಾಡಿದ್ದಾನೋ ಎಲ್ಲರ ಜೀವನದಲ್ಲೂ. ರಕ್ಷಣೆನೇ ಮಹತ್ ಕಾರ್ಯ. ನಾನು ಯಾವಾಗಲೂ ಹೇಳ್ತೀನಿ, ನನ್ನಂತ ಸೇವಕರಿಗೆ ಯಾವಾಗಲೂ ಗೊತ್ತಿರುತ್ತೆ, ಈ ರಕ್ಷಣೆಗಿಂತ ಮಹತ್ ಕಾರ್ಯ ಇನ್ನು ನಮ್ಮ ಜೀವನದಲ್ಲಿ ಏನ್ ನಡೆದ್ರೂ ಅದು ಸ್ವಲ್ಪನೇ, ಅದು ಚಿಕ್ಕದೇ. ಅರ್ಥ ಆಗ್ಲಿಲ್ಲ ಅನೇಕರಿಗೆ. ನಾವು ಎಲ್ಲಿಂದ ರಕ್ಷಣೆಗೊಂಡು ಬಂದಿದ್ದೀವಿ ಗೊತ್ತಾ? ಎಲ್ಲಿದ್ದು ಗೊತ್ತಾ? ರಕ್ಷಣೆಗೆ ಮುಂಚೆ ನಾವು ಅಯ್ಯೋ ಅಲ್ಲಿ ಯೇಸು ಬಂದು ನಮ್ಮನ್ನ ರಕ್ಷಿಸಿ ನಮ್ಮನ್ನ ಸಭೆ ಒಳಗಡೆ ತಂದು ಆತನ ರಕ್ತದಲ್ಲಿ ತೊಳೆದು ಆತನ ಮಕ್ಕಳಾಗಿ ಮಾಡಿದ. ನೋಡಿ, ಇದಕ್ಕಿಂತ ಅದ್ಭುತ ಬೇರೆ ಯಾವುದೂ ಇಲ್ಲ. ಅನೇಕರಿಗೆ ಇದರ ಅರಿವೇ ಇಲ್ಲ. ಏನ್ ಮಾಡಿದ್ದಾನೆ ಯೇಸು ಅಂತಾರ, ಏನ್ ಕೊಟ್ಟಿದ್ದಾನ ಯೇಸು ಅಂತಾರ. ಅವರಿಗೆ ರಕ್ಷಣೆ ಬೆಲೆನೇ ಗೊತ್ತಿಲ್ಲ. ಅದೇ ರಕ್ಷಣೆಗೊಳ್ಳಿಲ್ಲ ಅನ್ಕೊಳ್ಳಿ. ನಾನು ಉದಾಹರಣೆಗೆ ಭೂಮಿ ಮೇಲೆ ಇರ್ತಿದ್ನೋ ಇರ್ತಿರ್ಲಿಲ್ವೋ, ನನ್ನ ಜೀವನ ಹಂಗಿತ್ತು. ನಾನು ಅಂಥವ್ರ ಜೊತೆಗಳಲ್ಲಿದ್ದೆ. ಕೋಪಿಷ್ಟ ಅಂದ್ರೆ ಅಷ್ಟು ಕೋಪಿಷ್ಟ, ಅಷ್ಟೇ ಒಳ್ಳೆ ಮನುಷ್ಯ. ಹಂಗಿದ್ದೆ ನಾನು, ಅಂಥವ್ರ ಜೊತೆಗಳಲ್ಲಿದ್ದೆ. ಹೊಡಿಬೇಕಾ ಹೊಡಿಬೇಕು, ಒಳ್ಳೇದು ಮಾಡ್ಬೇಕಾ ಒಳ್ಳೇದು ಮಾಡಬೇಕು. ವೈನ್ ಸ್ಟೋರ್ ನಡೆಸಬೇಕು ಅಂತ ಅವಾಗಲೇ ಆಸೆ ಇತ್ತು. ಅದ್ರ ಪ್ರಯತ್ನ ಎಲ್ಲ ಆರಂಭಿಸಿದ್ದೆ ನಾನು. ಅಲ್ಲಿಗೆ ದೇವರು ನನ್ನನ್ನು ಹಿಡಿದು ಬಿಟ್ರು. ಇವನ್ನ ಬಿಟ್ಟರೆ ಇವನ್ ಕೈಗೆ ಸಿಗಲ್ಲ. ಅಲ್ಲಿಂದ ನನಗೊಂದು ಫೈನಾನ್ಷಿಯಲ್ ಖರ್ಚು ಬಂತು. ಇಲ್ಲಾಂದರೆ ವೈನ್ ಸ್ಟೋರ್ ಹಾಕ್ಕೊಂಡು ಕೂತ್ಕೊಳ್ತಿದ್ದೆ. ಡೈಲಿ ಕುಡಿಸು ನರಕಕ್ಕೆ ಹೋಗ್ತಿದ್ದೆ. ಅನೇಕರನ್ನ ನರಕಕ್ಕೆ ಕಳಿಸ್ತಿದ್ದೆ. ಇವಾಗ ನೋಡಿ, ಅನೇಕರನ್ನ ನರಕಕ್ಕೆ ತಪ್ಪಿಸೋ ಕೆಲಸ ನಾನು ತಪ್ಪಿಸ್ಕೊಂಡಿದ್ದೀನಿ. ಅನೇಕರನ್ನ ಹಿಂಗೆ ಇಲ್ಲಿರೋರೆಲ್ಲ ಯೋಚಿಸ್ಬೇಕು. ಯೇಸು ಬಂದು ನಮ್ಮನ್ನ ರಕ್ಷಿಸಲಿಲ್ಲ ಅಂದ್ರೆ ನಮ್ಮ ಮನಸ್ಥಿತಿಗಳು ಹೆಂಗಿರ್ತಿತ್ತು, ನಮ್ಮ ಜೀವನ ಹೆಂಗಿರ್ತಾ ಇತ್ತು. ಇದಕ್ಕಿಂತ ಅದ್ಭುತ ಬೇರೆ ಯಾವುದೂ ಇಲ್ಲ. ಈಗ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆಯವರಲ್ಲಿ, ಅವ್ರ ಜೀವನದಲ್ಲಿ ದೇವರು ಈ ಆಳವಾದ ಅದ್ಭುತಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೀವು ಮೊರೆ ಇಡಬೇಕು, ಎಸಪ್ಪ ರಕ್ಷಣೆಗಳು ನನ್ನ ಮನೆಯಲ್ಲಿ ನಡೀಲಿ. ರಕ್ಷಣೆಗಳಿಲ್ಲದೆ ನನ್ನ ಮನೆಯಲ್ಲಿ ಯಾರು ಇರಬಾರದು. ಪಾಪಿಗಳು ನನ್ನ ಮನೆಯಲ್ಲಿ ಇರಬಾರದು. ಇದೇ ಆಶೀರ್ವಾದ, ಇದೇ ಅದ್ಭುತ. ಅನೇಕರಿಗೆ ಇದಕ್ಕೆ ಅರಿವೇ ಇಲ್ಲ. ಕಾರ್ ಕೊಟ್ರೆ ಆಶೀರ್ವಾದ ಅಂತಾರೆ, ಮನೆ ಕೊಟ್ರೆ ಆಶೀರ್ವಾದ. ಹೊರಗಡೆ ಕಟ್ಟಿರೋರೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿರೋರೆಲ್ಲ ಅವ್ರ ಕತೆ ಹೆಂಗೆ? ಅವ್ರ ದುಡಿಮೆ, ಅವ್ರ ದುಡಿಮೆ, ಅವ್ರ ಕಷ್ಟ. ಯೋಚಿಸಿ.
ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಮಹತ್ ಕಾರ್ಯಗಳನ್ನು ವರ್ಣಿಸಲಿ. ಸಿದ್ಧ ಮಾಡ್ಕೊಳ್ಳಿ ಈ ವರ್ಷ ನಿಮ್ಮನ್ನ. ದೇವರು ವಾಗ್ದಾನ ಮಾಡಿದ್ದಾರೆ, ಯೆಹೋವನು ಮಹತ್ ಕಾರ್ಯಗಳನ್ನು ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಕೊಂಡಾಡಿ, ಆರಾಧನೆಗಳಲ್ಲಿ ಬಂದ್ಬಿಡಿ, ಸಭೆಯಾಗಿ ಆರಾಧನೆ ಮಾಡೋಣ, ಕೊಂಡಾಡೋಣ. ಅನ್ನಳು ಆರಾಧನೆ ಮಾಡಿದಳು, ದೇವರು ಕೊಟ್ಟಿದ್ದನ್ನ ನೆನೆಸಿ ಅವಳು ಆರಾಧನೆ ಮಾಡಿದಳು. ಮಿರ್ಯಾಮಳು ಆರಾಧನೆ ಮಾಡಿದಳು. ದಾವೀದನು ಆರಾಧನೆ ಮಾಡಿದನು, ದೇವರ ಮಹತ್ ಕಾರ್ಯಗಳನ್ನ ನೆನೆಸಿ. ವಚನ ಕಂಡ 15ನೇ ಅಧ್ಯಾಯ ಮನೇಲಿ ಹೋಗಿ ಓದ್ಕೊಳ್ಳಿ. 2 ಸಾಮುವೇಲ 22ನೇ ಅಧ್ಯಾಯ ಮನೇಲಿ ಹೋಗಿ ಓದ್ಕೊಳ್ಳಿ. ಅನ್ನಳು 2ನೇ ಅಧ್ಯಾಯ ಹೋಗಿ ಓದ್ಕೊಳ್ಳಿ. 1 ಸಾಮುವೇಲ 2ನೇ ಅಧ್ಯಾಯ ಮನೇಲಿ ಓದ್ಕೊಳ್ಳಿ. ಇವರೆಲ್ಲ ಕೊಂಡಾಡಿದ್ರು. ಅದಕ್ಕೆ ಮುಂಚೆ ದುಃಖ ಇತ್ತು, ಕಷ್ಟ ಇತ್ತು, ಆಳವಾದ ಅದ್ಭುತಗಳು ಇವರ ಜೀವನದಲ್ಲಿ ನಡೀತು. ಕೊಂಡಾಡಿದ್ರು. 2026 ಶಾಲೋಮ್ ಸಭೆ ಕೊಂಡಾಡಬೇಕು. ಅರ್ಥ ಆಗ್ಲಿಲ್ಲ, ಅದಕ್ಕೆ ಆರಾಧನೆಗಳಿಗೆ ಓಡ್ ಬಂದ್ಬಿಡಿ. ಒಂದು ಬಾಯಿ ತೆರೆದು, ಹೃದಯ ತೆರೆದು, ಯೇಸು ನಾಮನ ಆರಾಧನೆ ಮಾಡೋರ ಜೊತೆಲಿ, ಆರಾಧನೆಗಳಲ್ಲಿ ನಡೆಸೋರ ಜೊತೆಲಿ ಸೇರಿ ನಾಟ್ಯವಾಡುತ್ತಾ, ಎಸಬಾ ಅಗಾಧವಾದ ಅದ್ಭುತಗಳನ್ನು ಕರ್ತನೇ ನೀವು ನಮ್ಮ ಜೀವನದಲ್ಲಿ ಮಾಡಿದ್ದೀರಿ, ಮಾಡೋದಕ್ಕೆ ಹೋಗ್ತೀರಿ. 2 ಹೇಳಿ, ಮಾಡಿದ್ದೀರಿ, ಮಾಡೋದಕ್ಕೆ ಹೋಗ್ತೀರಿ. ಏಸಯ್ಯ, ಆರಾಧನೆ ಮಾಡಿ, ಮಹಿಮೆ ಪಡಿಸಿ, ದೇವ್ರನ್ನ ಸಂತೋಷ ಪಡಿಸಿ. ಹಲ್ಲೆಲೂಯ. 32ನೇ ವಾಕ್ಯ, ನೆರೆದ ಸಭೆಯಲ್ಲಿ ಆತನನ್ನು ಕೀರ್ತಿಸಲಿ, ಹಿರಿಯರ ಕೂಟದಲ್ಲಿ ಕೊಂಡಾಡ್ರಿ. ನೆರೆದ ಸಭೆ ಬಂದು ಸೇರ್ಕೊಳ್ಳಿ. ಭಾನುವಾರ ಮನೆಗಳಲ್ಲಿ ಇರಬೇಡಿ, ಕೂಟಗಳು ನಡೆಯುವಾಗ ಮನೆಗಳಲ್ಲಿ ಇರಬೇಡಿ, ಬಂದು ಸೇರ್ಕೊಂಡು ಆರಾಧನೆ ಮಾಡಿ. ತನ್ನ ಮಾಡುವ ಅದ್ಭುತಗಳಿಗಾಗಿ ವಾಗ್ದಾನ ಮಾಡಿದಾನೆ 26, ಅದು ನೆರವೇರೋದಕ್ಕೆ ಹೋಗುತ್ತೆ. ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಂಡ್ರೆ ಕರ್ತನು ನೆರವೇರಿಸುವುದಕ್ಕೆ ಹೋಗುತ್ತಾನೆ.